ನೀನು ನಿನ್ನ ನೀನು ನಿನ್ನ ಯಾರು ಕಳುಹಿಸಿದರು ಯಾರು ಲಲಿತಾಗಿ ಯಾರಿಗಾಗಿ ಭಕ್ತಿ ಸವಾರಿ ಸವಾರಿ ಲಲಿತಾಗಿ 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 ಯಾರು ಕಳುಹಿಸಿದರು ಮೇಡಿ ಯಾರಿಗಾಗಿ ಬಪ್ಪುದಿ ಸವಾರಿ ಲಲಿತಾಗಿ ಮೇಡಿ ಯಾರಿಗಾಗಿ ಬಪ್ಪುದಿ ಸವಾರಿ ಲಲಿತಾಗಿ ಅಲ್ಲ ನೀ ನೋಡುವಾಗ್ಲೇ ಗೊತ್ತಾಯ್ತು ಒಂದ್ ರೀತಿ ಆಶ್ಚರ್ಯ ನಿನಗಾಯಿತು ಎನ್ನುವ. ಹೌದು, ನೋಡಿದ್ದಲ್ಲ ನೀನು ಹಾರಿ ಹಾರಿ ನೋಡಿದ್ದಿ. ಸುಭದ್ರೆ ನಾನೇ. ಅಬ್ಬಬ್ಬಾ, ಏನಾಯ್ತಕ್ಕ? ಏನು ಈ ರೀತಿಯಾಗಿ ನೋಡ್ತೇನೆ ಅಂತ ಕಲ್ಪನೆ ಇಲ್ಲವಾಗಿತ್ತು ನನಗೆ. ನಾನು ಹಾಗೆ ಈ ರೀತಿ ಬರ್ತೇನೆ ಅಂತ ನಿರೀಕ್ಷೆಯೂ ನನಗಿರ್ಲಿಲ್ಲ. ಇಲ್ಲಪ್ಪ, ಇದು ಅನಿರೀಕ್ಷಿತವಾದ ಬದಲಾವಣೆ. ಒಮ್ಮೆ ನಾನು ದರ್ಪಣದ ಮುಂದೆ ಬಂದೇನೋ ಅಂತ ಅನಿಸಿದ್ ನನಗೆ. ಪ್ರತಿಬಿಂಬವೇ ಕಂಡ ಹಾಗೆ. ಹೌದು, ನೋಡಿದ್ರೆ ಆಳ್ತನದಲ್ಲಿ ಹಾಗೆ ಅನಿಸ್ತದೆ. ಅಕ್ಕ ತಂಗಿ ಅಲ್ವೇನೆ, ಹಾಗೆ ಇರ್ಬೇಕು. ಸರಿ. ಏನು ಯಾರೇ ಧೀರೆ ಅಲ್ಲ ಯಾರು ಅಂತ ಗೊತ್ತಾಯ್ತು. ಆದ್ರೆ ಕೇಳುವುದೇ ಕಾರಣ ಏನು? ಏನು ಬಂದ ರೀತಿಯೇ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಈ ರೀತಿಯಾಗಿ ಬಂದೇ ಇಲ್ಲ ನೀನು, ಹಾಗಾಗಿ ಕೇಳುವುದು ನೀನು. ಏನು ಯಾರಿಗಾಗಿ ಬಂದೆ, ಯಾಕಾಗಿ ಬಂದೆ, ನಿನ್ನನ್ನು ಇಲ್ಲಿವರೆಗಾಗಿ ಯಾರು ಕಳುಹಿ ಕೊಟ್ಟರು? ಒಂದು ರೀತಿ ಸವಾರಿ ಬಂದಂಗಾಯ್ತು ನೋಡು. ನನ್ನ ನೋಡಿದ್ರೆ ಉತ್ಸವದ ರಥ ಹೋದಾಗೆ ಕಾಣಿಸ್ತದೆ ನಿಮಗೆ. ಹಾಗಲ್ಲ, ಮತ್ತೆ ಸವಾರಿ ಅಂತ ಹೇಳಿದ್ರೆ ಕೆಲವೊಮ್ಮೆ ಹಾಗೆ. ಏನು ಬರುವವರು ಬರುವ ರೀತಿಯಲ್ಲಿ ಬಂದ್ರೆ ಸವಾರಿ ಅಂತ ಹೇಳುವುದಿಲ್ಲ. ಬರುವವರು ವಿಶೇಷವಾಗಿ ಬಂದ್ರೆ ಓ ರಾಯರು ಸವಾರಿ. ಹೌದು, ಒಂದು ಉದ್ಗಾರ ಉಂಟು. ನನ್ನದು ಸವಾರಿ ಆಯ್ತು, ನಿನ್ನದು ಅಂಬಾರಿ ಹೋದಾಗ ಆಯ್ತು. ತೊಂದರೆ ಇಲ್ಲ. ಮೊದಲು ಬಂದಿದ್ದು ಅಂಬಾರಿ, ಆಮೇಲೆ ಬಂದಿದ್ದು ಸವಾರಿ ಆಯ್ತು. ಹಾಗಾದ್ರೆ ಹೇಳು. ಆದ್ರೂ ರಾಜಬೀದಿಯಲ್ಲಿ ಹೋಗುತ್ತದಲ್ಲ ಎರಡು, ಸಂತೋಷ ಪಡಬೇಕಷ್ಟೇ. ಯಾಕೆ ಗೊತ್ತುಂಟ, ಅಂಬಾರಿ ಹೋಗ್ಲಿಕ್ಕೆ ಜಾಗ ಹೆಚ್ಚಬೇಕು. ಹೌದು, ನಾ ಮುಂದೆ ಹೋಗಿ ಆಗಿದೆ, ಜಾಗ ಹಿಂದೆ ಹೆಚ್ಚುಂಟು. ನೀನು ನಿಧಾನ ಬರ್ತಿದ್ದೆ ಅಲ್ವಾ? ನಾವು ಹೋಗುವುದು ನಮ್ಮ ಜೀವನ, ಹಾಗೆ ಯಾರಿಗೂ ಸಮಸ್ಯೆ ಅಲ್ಲ. ನೀನ್ ಆಗಲ್ಲ, ನೀನು ಹೋದಷ್ಟು ಜಾಗ ನಿನಗೆ ಬೇಕು. ಹೌದು, ನಾಗಲ್ಲ ಇದ್ದಷ್ಟರಲ್ಲಿ ಸುಧಾರಿಸಿಕೊಳ್ಳುವ ಮನಸ್ಥಿತಿ ನಮ್ಮದು ಅಂತ. ದೊಡ್ಡ ದಾರಿಗಿರುವಾಗ ಹಿಂದಿನ ಸಣ್ಣವ್ರು ಯಾರು ಬರಬಹುದು, ದಾರಿ ಎಳೆದಿದ್ದಲ್ಲಿ ಹೋಗುದು ತುಂಬಾ ಕಷ್ಟ. ಬಿಡೆ, ಏನೀಗ ಅದ್ಯಾವುದು ಮುಖ್ಯವಲ್ಲ. ಹೇಳು, ಏನು, ಯಾಕಾಗಿ ಬಂದೆ, ಯಾರಿಗಾಗಿ ಬಂದೆ, ಯಾರು ಕಳುಹಿ ಕೊಟ್ಟರು?
ಹೇಳೋ ಅಕ್ಕ. ಯಾರಿಗಾಗಿ ಯಾರು ಬರುವರು ಯಾರಿಗಾಗಿ ಯಾರು ಬರುವರು ಯಾರು ಹೊರಿವ ಯಾರಿಗೆ ಯಾರಿಗಾಗಿ ಯಾರೋ ಯಾರು ಹರಿವ ಯಾರಿಗೆ ನೀರಗಾಗಿ ನಿನ್ನ ಹುಲಗೆ ಸಾರಿದೆ ಅಕ್ಕ ನೀರಗಾಗಿ ನಿನ್ನ ಹುಲಗೆ ಸಾರಿದೆ ಅಕ್ಕ ಎನ್ನ ನೀರಗಾಗಿ ನೀರಗಾಗಿ ನಿನ್ನ ಹುಲಗೆ ಸಾರಿದೆ ಅಕ್ಕ ಹುಲಗೆ ಸಾರಿದೆ ಅಕ್ಕ ಯಾರಿಗಾಗಿ ಯಾರು ಬರುವ ಯಾರು ಬಳಿವ ಯಾರಿಗೆ ನೀರಗಾಗಿ ನಿಮ್ಮ ಗುರುಗೆ ಸಾರಿದೆ ಅಕ್ಕ ನೀರಗಾಗಿ ನಿನ್ನ ಗುರುಗೆ ಸಾರಿದೆ ಅಕ್ಕ ಯಾರಿಗಾಗಿ ಯಾರು ಬರುವ ಯಾರು ಗರಿವ ಯಾರಿಗೇನೋ ನೀರಗಾಗಿ ಇನ್ನೊಂದುಲಗೆ ಸಾರಿದೆ ಅಕ್ಕ ನೀರಗಾಗಿ ಇನ್ನೊಂದುಲಗೆ ಸಾರಿದೆ ನಕ್ಕ ಎನ್ನ ನೀರಗಾಗಿ ಇನ್ನೊಂದುಲಗೆ ಸಾರಿದೆ ಅಕ್ಕ ಅಕ್ಕ ಭದ್ರಾಮ್, ಯಾಕಾಗಿ ಬಂದೆ ಯಾರಿಗಾಗಿ ಬಂದೆ ಎನ್ನುವ ಹಾಗೆ ನೀನು ಪ್ರಶ್ನಿಸ್ತಾ ಇದ್ದೀಯ. ಯಾರು ಕಳುವೆ ಕೊಟ್ಟರು ಇನ್ನೊಬ್ಬರನ್ನು ನಾವು ಪ್ರಶ್ನಿಸಬೇಕು ಅಂತಾದ್ರೆ ಹೇಳುವಂತ ನಾವು ಸರಿ ಇರಬೇಕು. ನನಗೆ ಯಾಕೆಂದು ಗೊತ್ತಾಗಲಿಲ್ಲ. ಅವರು ತಿರುಗಿ ನಮ್ಮಲ್ಲಿ ಪ್ರಶ್ನಿಸದ ಹಾಗಿರಬೇಕು. ಛೇ, ಉಳಿದವರಿಗೆ ಭಯ ಇರಬಹುದು, ನನಗೆ ಆ ಭಯ ಇಲ್ಲ. ಯಾಕೆ ಗೊತ್ತಾ? ಯಾರಿಗಾಗಿ ಬಂದೆ ಅಂತ ಕೇಳುವ ನೀನು ಯಾರಿಗಾಗಿ ಬಂದೆ? ನಾ ಪಾಂಡವರಿಗಾಗಿ ಬಂದೆ. ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ಯಾರು? ಈಗ ಒಂದು ಮುಗಿತಲ್ಲ,
ಯಾರಿಗಾಗಿ ಬಂದೆ? ಹಾ. ನಾನು ಪಾಂಡವರಿಗಾಗಿ ಬಂದೆ. ಸರಿ, ಮತ್ತೊಂದು ಪ್ರಶ್ನೆ ಹುಟ್ಕೊಳ್ತದೆ, ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳು. ನೀ ಯಾರಿಗಾಗಿ ಬಂದೆ? ಆಮೇಲೆ ಮುಂದೆ ನಾನು ನನ್ನ ಗಂಡನಿಗಾಗಿ ಬಂದೆ. ನಾನು ಗಂಡ ಕಳಿಸ್ಕೊಟ್ಟಿದ್ದಕ್ಕೆ ಬಂದೆ. ಈಗ ಉತ್ತರ. ಹೌದಾ? ಹೀಗೆ ಗಂಡ ಕಳಿಸಿಕೊಟ್ಟದ್ದು ಯಾವ ಗಂಡ ಪ್ರತ್ಯೇಕವಾಗಿ? ನನಗ ನಿನಗೆ ಪಾಂಡವರಲ್ಲಿ 5 ಸಮಾನ ಅಧಿಕಾರ ಇಲ್ವಾ? ಅಧಿಕಾರ ಪಂಚವಲ್ಲವೇ ಪಾಂಚಾಲಿ ಅಲ್ವಾ ನೀನು? ಓ, ಅಧಿಕಾರ ಸಮಾನ ಇದ್ದರೂ ವರ್ಷಕ್ಕೊಬ್ಬರು ಆಳ್ವಿಕೆ ಉಂಟು, ಗೊತ್ತಾಯ್ತಾ? ಹೌದಾ? ಹಾಗಾದ್ರೆ ಯಾರ ಆಳ್ವಿಕೆಗೆ ಒಳಪಟ್ಟವಳು ನೀನು? ಭೀಮ. ಅಂದ್ರೆ ಪ್ರತ್ಯೇಕವಾಗಿ ಭೀಮನಿಗಾಗಿ ಬಂದೆ. ಹೌದು, ಪಾಂಡವರಿಗಾಗಿ ಬಂದೆ ಅಂತ ಹೇಳಬೇಡ. ಪಾಂಡವರಲ್ಲಿ ಭೀಮ ಹೊರತಾಗಿದ್ದಾನ? ಇಲ್ಲ. ಹಾಗಂತ ಪಾಂಡವರು ಅಂತ ಹೇಳಿದ್ರೆ ಉಳಿದ 5 ಭೀಮನಲ್ಲಿ ಸೇರಿಕೊಂಡಿದ್ದಾರಾ? ಉಳಿದವರು ಭೀಮನಲ್ಲಿ ಸೇರದೇ ಇರಬಹುದು. 5ರಲ್ಲಿ ಭೀಮನು ಒಬ್ಬ, ನೆನಪಿರ್ಲಿ. ಅದು ಸರಿ. ಆ ಒಬ್ಬನಿಗಾಗಿ ನೀನು ಬಂದೆ. 5 ಕೂಡ ಒಬ್ಬನ ಮಾತನ್ನು ಓಲೈಸಿಕೊಂಡು ನೀನು ಇಲ್ಲಿಗೆ ಬಂದೆ. ನನಗಾಗಲ್ಲ, ಅಧಿಕೃತವಾಗಿ ಒಬ್ಬನೇ ಆ ಪಾರ್ಥನಿಗಾಗಿ ನಾನು ಇಲ್ಲಿಗೆ ಬಂದೆ. ಈ ಮತ್ತಾರ ಬಗ್ಗೆ ಬರುವಾಗಿಲ್ಲ. ಯಾರಾಗ ಬರುವಾಗಿಲ್ಲ? ಯಾಕೆ ಗೊತ್ತಾ? ಬರಲೂಬಾರದು. ಉಳಿದವರ ವಿಚಾರಕ್ಕೆ ನಾನು ತಲೆ ಹಾಕುವುದಿಲ್ಲ. ಬರಲೂಬಾರದು. ಹೆಣ್ಣು ಮಕ್ಕಳು ಹೇಗಿರಬೇಕು, ಯಾವ ಪರಿಧಿಯ ಒಳಗೆ ವ್ಯವಹರಿಸಬೇಕು ಅದನ್ನ ಅರಿತೆ ನಾನು ನನ್ನ ಪಾರ್ಥನಿಗಾಗಿ ಇಲ್ಲಿಗೆ ಬಂದೆ. ನಾನು ನನ್ನ ಗಂಡನಿಗಾಗಿ ಬಂದೆ. ಅಕ್ಕ, ಯಾರಿಗೆ ಯಾರಿದ್ದಾರಕ್ಕ? ಯಾರಿಲ್ಲ ಇಲ್ಲಿವರೆಗೆ ನಾನು ಗ್ರಹಿಸಿದ್ದೆ. ಅವ್ರವ್ರ ತಲೆಗೆ ಅವ್ರವ್ರ ಕೈ, ಗೋಡೆಗೆ ಸುಣ್ಣವೇ, ಅವರ ತಲೆಗೆ ಅವರ ಕೈ. ಹೌದು, ನಾನಿಲ್ಲಿವರೆಗೆ ಗ್ರಹಿಸಿದ್ದು ಹೀಗೆ. ಅದು ನಮ್ಮಲ್ಲಿ ಆಗಲ್ಲ. ಗಂಡನ ತಲೆಗೆ ಹೆಂಡತಿ ಕೈ. ನಿಮ್ಮಲ್ಲಿ ಹೇಗೆ? ನಿಂದು ಕೈ ಮೇಲಾಯ್ತು. ಮೇಲಾಗ್ಲಿಲ್ಲ. ಕೈ ಮೇಲಾಯ್ತು. ಅದನ್ನು ಕೆಳಗಿಳಿಸಿ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಸುವುದಕ್ಕೆ ನಾನು ಬಂದೆ. ತಪ್ಪಿದ್ದರೆ ಯಾರು ಹೇಳಿದ್ರು ಕೇಳ್ತೇನೆ ಅಕ್ಕ. ಇಲ್ಲಿವರೆಗೆ ನಾನು ತಿಳಿದದ್ದಾದ್ರೂ ಹೇಗೆ ನಮ್ಮವರು, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವವರು, ನಮ್ಮ ಮಾನ ಮರ್ಯಾದೆಯನ್ನು ಮನೆಯಿಂದ ಹೊರಗೆ ಹಾಕದವರು, ಅವರು ನಮ್ಮವರು, ನಮ್ಮ ಜೊತೆಗಿರುವವರು ಅಂತ ನಾನು ತಿಳಿದುಕೊಂಡೆ. ಆ ಎಲ್ಲ ಮಾತುಗಳು ಈಗ ತದ್ವಿರುದ್ಧವಾಯಿತಲ್ಲ ಅಕ್ಕ. ಹಿರಿಯಕ್ಕನ ಚಾಳಿ ಮನೆ ಒಂದಿ ಎಂಬಂತೆ ನೀನೇ ಈ ರೀತಿಯಾಗಿ ಬಂದುದರಿಂದ ನಾನು ಈಗ ದಟ್ಟಿ ಚಲ್ಲಣವನ್ನು ಬಿಗಿದುಟ್ಟು ಬರುವ ಹಾಗಾಯಿತು. ಈ ನಾನು ಮಾಡ್ದಲ್ಲ ಮಾಡ್ತೀನಿ ನೀನು. ನಮಗೆ ಯಾವ್ದು ಅನುಕೂಲ ಅದು ನಾನು ಮಾಡುದು. ನಿಮ್ಗೆ ಬೇಕಾದಾಗ ಮಾತ್ರ ಅಲ್ವಾ? ಯಾವುದು? ಅದಲ್ಲದೆ ಇದ್ರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ತೀಯಲ್ಲ ನೀನು. ಹೌದು. ಹಿರಿಯಕ್ಕ ಕಾಡಿ ಹೋಗುವಾಗ ಸಣ್ಣ ತಂಗಿ ಯಾಕೆ ಬರ್ಲಿಲ್ಲ? ಎಲ್ಲಿಗೆ? ಆವಾಗ ನಿನಗೆ ಹಿರಿಯಕ್ಕ ಆಗ್ಲಿಲ್ಲ. ಹಿರಿಯಕ್ಕ ಕಾಡಿಗೆ ಹೋಗುವಾಗ ನಾನು ಹೊರಟಿದ್ದೆ. ನಾವು ಅಜ್ಞಾತವಾಸ ಮಾಡುವಾಗ ಸಣ್ಣ ತಂಗಿ ಯಾಕೆ ಬರ್ಲಿಲ್ಲ? ಹಾಗಾಗಿ ನೋಡು, ಅದು ನೀನು ತಿಳಿದದ್ದಷ್ಟೇ. ಉಳಿದವರು ಹೇಳಿದ್ದು ಬೇಡ, ನೀನು ಬಂದಿದ್ಯೋ ಇಲ್ಲ ಅದೇ ಪ್ರಧಾನ. ಅವ ಹೇಳಿದ್ದಾನೆ ಇದ್ದೇನೆ, ಅವ್ರು ಹೇಳಿದ್ದಾರೆ, ಅದೆಲ್ಲ ಮುಖ್ಯ ಅಲ್ಲ. ಯಾರು ಹೇಳಿದ್ದಕ್ಕ? ವನವಾಸಕ್ಕೆ ಹೋಗುವಾಗ ನಾನು ಕಾಮ್ಯಕಾವನದಲ್ಲಿ ಇದ್ದೆ. ಸೂರ್ಯನಿಂದ ಅಕ್ಷಯ ಪಾತ್ರೆ ಲಭಿಸುವಾಗಲೂ ಸುಭದ್ರೆ ಇದ್ದಳು. ನಾನು ಅಜ್ಞಾತವಾಸ ಹೇಳ್ತಾ ಇದ್ದಿದ್ದು. ಅಜ್ಞಾತವಾಸದಲ್ಲಿ ಅದಕ್ಕಿಂತ ಮೊದಲಾದ ಘಟನೆ ಕೇಳು. ಅಕ್ಷಯ ಪಾತ್ರೆ ಲಭಿಸುವಾಗಲೂ ನಾನಿದ್ದೆ. ಮತ್ತೆ ನೀವೆಲ್ಲರೂ ಕೃಷ್ಣನನ್ನು ಧ್ಯಾನಿಸಿದಾಗ ಕೃಷ್ಣ ಬಂದ. ವನವಾಸದಲ್ಲಿ ಎಲ್ಲರೂ ಸೇರುವುದು ಸರಿಯಲ್ಲ. ಪಾಂಡವರ ಕಡೆಯವರು ಅವರವರ ನಾಡನ್ನು ಸೇರಿಕೊಳ್ಳಿ. ಸುಭದ್ರ, ಹಾಲಾಸುಳೆ, ಕಂದಮ್ಮ, ಅಭಿಮನ್ಯುವನ್ನು ಹಿಡಿದು ನೀನು ವನವಾಸದಲ್ಲಿರುವುದು ಬೇಡ. 5 ಪಾಂಡವರು ಜೊತೆಯಲ್ಲಿ ದ್ರೌಪದಿ ಸಹಕಾರಿಯಾಗಿರ್ಲಿ, ಉಳಿದವರು ಅವರವರ ಸ್ಥಳವನ್ನು ಸೇರಲಿ ಎನ್ನುವ ಕಾರಣಕ್ಕಾಗಿ ಅಣ್ಣನ ಮಾತಿಗೆ ಗೌರವ ಕೊಟ್ಟು ನಾನಲ್ಲಿಂದ ಹೋದದ್ದು. ಬರ್ಲಿಲ್ಲ ಅಂತ ಹೇಳುದು ಬೇಡ. ನೀನು ಒಂದು ನೆನಪಿಟ್ಟುಕೊಳ್ಳಿ. ಏನು? ಮದುವೆಯಾದ ಬಳಿಕ ಅಣ್ಣನಿಗೆ ತಂಗಿ ಎನ್ನುವುದು ಪ್ರಧಾನ ಅಲ್ಲ, ಮತ್ತೆ ತಂದೆಗೆ ಮಗಳು ಎನ್ನುವುದು ಪ್ರಧಾನ ಅಲ್ಲ, ಗಂಡನಿಗೆ ಹೆಂಡತಿ ಎನ್ನುವುದೇ ಪ್ರಧಾನ. ಇದು ಆರ್ಯಾವರ್ತದ ಧರ್ಮ ಇದು. ಹಾಗಾದ್ರೆ ನೀನು ಓದುದು ಕಾಶಿಕಾಂಡ, ತಿನ್ನುವುದು ಮಸಿಗಂಡ. ಇಲ್ಲಪ್ಪ, ಗಂಡನಿಗೆ ಹೆಂಡತಿ ಪ್ರಧಾನ, ಗಂಡನ ಅಡಿಯಾಳಾಗಿ ಹೆಣ್ಣಿರಬೇಕು ಅಂತ ಹೇಳ್ತೀಯ. ಅಡಿಯಾಳೂರು ಆಡ್ತಲ್ಲ, ಮತ್ತೆ ಅಡಿಯಾಳೂರು ಯಾವ ರೀತಿಯಲ್ಲಿ ಹೇಳಿದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತಲ್ಲ, ಗಂಡನ ಅನವರ್ತಿಯ. ಹೌದು, ಸಹವರ್ತಿಯಾಗಿ ಹೆಣ್ಣಿರ್ಬೇಕು ಅಂತ ಹೇಳ್ತೀಯ. ಅಂತ ನಿನ್ನನ್ನು ಗೆದ್ದುದಂತ ಪಾರ್ಥನಿಗೆ ಗುದ್ದುವುದಕ್ಕೆ ಮುಂದಾದವಳು ನೀನು ಉಪದೇಶ ಮಾಡುವುದಕ್ಕೆ ಮಾತ್ರ ಸೀಮಿತವಾ? ಅದನ್ನು ಜೀವನದಲ್ಲಿ ಅನುಸರಿಸುವುದಕ್ಕೆ ನಿನಗೆ ಸಾಧ್ಯ ಇಲ್ವಾ? ನಾನು ಅಳವಡಿಸಿಕೊಂಡೇ ಬಂದವಳಮ್ಮ. ಏನು? ಅದನ್ನು ಮತ್ತೊಬ್ಬರನ್ನ ಪಾಠ ಕೇಳಬೇಕು ಅಂತಿಲ್ಲ. ನನಗೆ ಇದು 1 ವರ್ಷ ಭೀಮನೇ ಪ್ರಧಾನ. ಅವರವರ ಆಳ್ವಿಕೆಯಲ್ಲಿ ಅವರ ಹೇಳಿಕೆ ಅಂತ ನಡೆಯಬೇಕಾದ ನನಗೆ ಧರ್ಮ. ಹೌದಾ? ಇದು ನಾನು ಇಚ್ಛೆ ಪಟ್ಟು ಪಡೆದಿದ್ದಲ್ಲ, ಮತ್ತೆ ಹಿರಿಯರು ಕೊಟ್ಟಿದ್ದು. ಇವರ ಆಳ್ವಿಕೆಯಲ್ಲಿ ಇವಳು ಇರಬೇಕು, ಆ ಕಾರಣಕ್ಕೆ ಉಳಿದ 4 ಹೀಗೆ ನಡ್ಕೊಳ್ಬೇಕು ಅಂತ ಮೊದಲೇ ಆಗಿದೆ. ನನಗೆ ಪಾರ್ಥ ಗಂಡನಲ್ವಾ? ಅಲ್ಲ ಅಂತ ಹೇಳಿದೆ ನಾನು. ಗಂಡನ ಸಾಮರ್ಥ್ಯಾಗಿ ಇರಬೇಕಂತ ಹೇಳುವಳು ಗಂಡನಲ್ಲಿ ಯಾಕೆ ಯುದ್ಧ ಮಾಡಿದೆ? ನೀರಾ ನಿನಗೆ ನಮಸ್ಕಾರ ಮೊದಲೇ ಹೇಳಿದ್ದೇನೆ, ಅಲ್ಲ ಅಂತ ಹೇಳುವುದಿಲ್ಲ. ನನಗೆ ಈ ವರ್ಷ ಅವರು ಅವರ ಆಳ್ವಿಕೆಯಲ್ಲಿ. ಹೌದು, ಈ ವರ್ಷ ಅವರೇ. ಈ ವರ್ಷ ಅವರೇ. ಮುಂದಿನ ವರ್ಷ ನೀನು ನಮ್ಮ ಮೇಳಕ್ಕೆ ಬರ್ಬೇಕಲ್ಲಮ್ಮ. ಯೋಚನೆ ಮಾಡು, ಯಾವ ಮುಖ ಇಟ್ಕೊಂಡು ಬರ್ತೀಯ ನೀನು? ಈ ರೀತಿಯಾಗಿ ಪಾರ್ಥನೆ ಕೇಳು. ಮೊದಲು ನಿಮ್ಮೇಳದಿಂದ ಅಲ್ಲಿ ಹೋಗಿದ್ದು ನಾನು, ಆಯ್ತಾ? ಸರಿ. ಹಾಗಾಗಿ ಮತ್ತೆ ನೀನು ಬರುವ ಮೊದಲು ನಿಮ್ಮೇಳದಲ್ಲೇ ಇದ್ದವಳು ನಾನು. ಸರಿ, ಅದು ಸಂತೋಷ ನನಗೆ. ಪಾರ್ಥರೊಟ್ಟಿಗೆ ಮೊದಲೇ ಇದ್ದವಳು.
ಸಹಜವಾಗಿ ಪಾರ್ಥರಾದ ಬಳಿಕ ನಕುಲ ಸಹೋದರ ಆವರ್ತಿ ಮುಗಿದು ಮತ್ತೆ ಧರ್ಮರಾಯ ಮತ್ತೆ ಭೀಮಸೇನ ಹೀಗೆ ಆವರ್ತ ಸಾಗ್ತಾ ಇದ್ದಿದೆ. ಹಾಗಾಗಿ ಈ ವರ್ಷ ಹೋದವಳು ಮತ್ತೆ ಬರ್ತೀನಿ, ನನಗೆ ಆ ಭೀತಿ ಇಲ್ಲ. ನೋಡು, ನಾನು ಹೋಗ್ತೇನೆ ಬರ್ತೇನೆ. ಯಾಕೆ ಗೊತ್ತುಂಟು? ಬರುವ ಹಕ್ಕು ನನಗುಂಟು. ಹಕ್ಕು ನಿನಗುಂಟು. ಹೋಗುವಾಗ ನೀನು ಹೇಗೆ ಹೋದೆ, ಬರುವಾಗ ಅದೇ ಗೌರವಯುತವಾಗಿ ಬರಬೇಕು. ಬರಬೇಕಾದಂತ ನೀನು ಮೊದಲಾಗಿ ಪಾರ್ಥನಿಗೆ ಹೊಡೆದೆ ಅಂತಾದ್ರೆ ಬರುವ ನಿನಗೆ ಎಷ್ಟು ಮುಖ ಉಂಟು, ಎಷ್ಟು ಮರ್ಯಾದೆ ಉಂಟು ಅಂತ ಪ್ರಶ್ನಿಸುವುದಿಲ್ವಾ? ಎಷ್ಟೇ ಪ್ರಶ್ನೆ ಮಾಡಿ ಈ ಪ್ರಕರಣದಲ್ಲಿ ನಾನು ಮಾಡಿ ಸರಿ ಉಂಟು, ಅದನ್ನು ತಪ್ಪು ಅಂತ ಹೇಳುವುದಕ್ಕಾಗಿ ಬಂದವಳು. ತಪ್ಪು ಹೇಳುವ ಅಧಿಕಾರ ನಿನಗೆ ಇಲ್ಲವೇ ಇಲ್ಲ. ತಪ್ಪಾಯ್ತು ಅಂತ ಒಪ್ಪಿಕೊಂಡ್ರೆ ಆಯ್ತು, ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ. ಹಾಗೆ ಕೇಳುವುದಕ್ಕೆ ನೀ ನನಗೆ ಅತ್ತೆ ಅಲ್ಲ, ಗೊತ್ತಾಯ್ತಾ? ಅತ್ತೆ ಅಲ್ಲದಿದ್ದ ತಂಗಿ. ಒಮ್ಮೆ ಕುಂತಿ ದೇವಿ ಬಂದು ಹೇಳ್ತಾ ಇದ್ರು, ಕೇಳ್ತಾ ಇದ್ರು. ಏನು ಏನು ಅದು ಅನುಮಾನ ನಿನಗೆ? ಏನು ಏನು ಅನುಮಾನ ನಿನಗೆ? ಹೌದು, ಸ್ಪಷ್ಟತೆ ಇಲ್ಲ. ಧರ್ಮರಾಜ ಬಂದು ಹೀಗಲ್ಲ ಅಂತ ಹೇಳಿದ್ರು ಹೂ ಹೇಳ್ತಿದ್ನೋ? ಏನು 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 ಆದ್ರೆ ನೀನು ಬಂದೆ ನನಗೆ ನಿನಗಿಂತ ಹೆಚ್ಚು ಭೀಮಸೇನ, ಗೊತ್ತಾಯ್ತಾ? ಹೌದಾ? ಹೌದೌದು. ಹಾಗಾಗಿ ಭೀಮನೇ ಪ್ರಧಾನ. ಮತ್ ನೀ ಇಷ್ಟು ಯಾಕೆ ಹೇಳ್ತೆ ನನಗೆ ಗೊತ್ತಾಯ್ತೆ. ಯಾಕೆ? ನಿನ್ನ ಬಗ್ಗೆ ಎಷ್ಟು ಒಳ್ಳೆ ಪ್ರೀತಿ ವಿಶ್ವಾಸ ಇತ್ತು ಗೊತ್ತುಂಟು. ಏನೇ ಮತ್ಸರದಿ ಕಾದುವೆಯೋ, ಮತ್ಸರದಿ ಕಾದುವೆಯೋ, ಸಮರ ಇಚ್ಛೆ ಒಳ್ಳಿದಲ್ಲ ನಿನಗೆ ಹುಚ್ಚೇನೆ ತಂಗಿ, ಇಚ್ಛೆ ಒಳ್ಳಿದಲ್ಲ ನಿನಗೆ ಹುಚ್ಚೆ, ನಿನಗೆ ಹುಚ್ಚೆ, ನಿನಗೆ ಹುಚ್ಚೇನೆ ತಂಗಿ. ಸಮರ ಇಚ್ಛೆ ಒಳ್ಳಿದಲ್ಲ ನಿನಗೆ ಹುಚ್ಚೇನೆ ತಂಗಿ. ಸ್ವಚ್ಛಾಂಗಿನ ಕೂಡ ಅನುಮಾನವೇ ಇಲ್ಲ. ಇಷ್ಟರವರೆಗೆ ನಿನ್ನ ಚಾರಿತ್ರದಲ್ಲಿ ಯಾವ ಲೋಪದೋಷವೂ ಇಲ್ಲವೇ ಇಲ್ಲ, ಸರಿ, ತಪ್ಪು ಚುಕ್ಕೆಯೂ ಇಲ್ಲ. ಆದ್ರೆ ಈಗ ಬಂದಿಯಲ್ಲ, ಕಾರಣ ಗೊತ್ತಾಯ್ತು ನನಗೆ. ಏನಮ್ಮ? ಮೊದಲ ನೀನು ಆಡಿದ ಮಾತು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹೌದೌದು. ನಿನಗೆ ಹೊಟ್ಟೆ ಕಿಚ್ಚು ನನಗೆ. ಯಾಕೆ? ಸವತಿ ಮಾತ್ಸರ್ಯ, ಅಕ್ಕನಂತೆ ನಾನಾಗಬೇಕು, ಹೀಗೆಲ್ಲ ಒಳಗಿಂದ ಉಂಟು. ಏನು ನೋಡು, ಹೊಟ್ಟೆ ಕಿಚ್ಚು ನನಗೆ ಅಂತಲ್ಲ, ನಿನಗೂ ಇರ್ತದೆ, ಪ್ರತಿಯೊಬ್ಬರಲ್ಲಿ ಇರ್ತದೆ. ತಾವು ತಿಂದದ್ದು ಜೀರ್ಣ ಆಗ್ಬೇಕು, ಅವರ ಹೊಟ್ಟೆಯಲ್ಲಿ ಕಿಚ್ಚಿರ್ಲೇಬೇಕು, ಇಲ್ಲಿದ್ರೆ ತಿಂದದ್ದು ಜೀರ್ಣ ಆಗುದಿಲ್ಲ, ಅಜೀರ್ಣ ಆಗ್ತದೆ. ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಕರೆಯುವುದಿಲ್ಲ. ಮತ್ತೆ ಹೊಟ್ಟೆ ಒಳಗಿನ ಕಿಚ್ಚು ಅದೇ, ಅದು ಹೊಟ್ಟೆ ಕಿಚ್ಚು ಸೇರಿಸಿದ್ರೆ ಹಾಗೆ. ಮಾತ್ಸರ್ಯ ಹೆಚ್ಚಾದಾಗ ಅದಕ್ಕೆ ಹೊಟ್ಟೆ ಕಿಚ್ಚು ಅಂತ ಹೇಳ್ತೇವೆ. ಅದು ನಿನಗೆ ಹೆಚ್ಚಾದದ್ದು ಅಂತ, ಅದು ನಿನಗಿರುವುದು ಅಂತ. ಏನು? ಏನಾದ್ರೂ ಮಾಡಿ ಅಕ್ಕನಿಗೆ ಒಂದು ಬುದ್ಧಿ ಕಲಿಸಬೇಕೆಂಬ ಕಾರಣಕ್ಕಾಗಿ ಕಾಲವನ್ನ ಕಾಯ್ತಾ ಇದ್ದೀವೋ ಏನು. ಹಿರಿಯಕ್ಕನ ಚಾಳಿ ಅಂತ ಹೇಳಿದೆಲ್ಲ. ಹೌದು. ನನ್ನಂತೆ ಈ ಲೋಕದಲ್ಲಿ ಮತ್ತೊಬ್ಬರು ಆಗುವುದಿಲ್ಲ, ಆಗುವುದು ಬೇಡ. ಅಯ್ಯೋ ದೇವ್ರೆ, ಯಾರಿಗೂ ಬೇಡ. ಯಾಕೆ ಗೊತ್ತುಂಟ? ಬೇಡ. ಅಗ್ನಿ ಸಂಭವಿ ನಾನು, ನಿನಗೆ ಆಗ್ತದ? ಆಗುವುದಿಲ್ಲ. ಅದೇ ರೀತಿಯಾಗಿ ಐವರಿಗೆ ಹೆಂಡತಿ ನಾನು, ನಿನಗೆ ಆಗ್ತದ? ಬೇಡಪ್ಪ. ಅಯ್ಯೋ ದೇವ್ರೆ, ಅಲ್ಲ, ಪ್ರಪಂಚದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು, ಅವರೇ ಸುಧಾರಿಸಿಕೊಳ್ಳುವುದಿಲ್ಲ, ಜೀವನ ಸಾಗಿಸುವುದು ಕಷ್ಟ ಆಗಿದೆ. ಐವರನ್ನು ಸುಧಾರಿಸುವ ಕೆಲಸವೂ ನನಗೆ ಬೇಡ, ಆ ಶಕ್ತಿಯು ನನ್ನಲ್ಲಿ. ನೀ ಬೇಕು ಅಂದ್ರೂ ಆಗುದಿಲ್ಲ, ಬಿಡುದು. ಅದು ಬೇಡವೂ ಬೇಡ ಅಂತ. ಆಮೇಲೆ ಈ ರೀತಿಯಾಗಿ ಬದುಕು, ಕಷ್ಟ ಸಹಿಷ್ಣುತೆ ತುಂಬಿದೆ ಸಭೆಯಲ್ಲಿ. ಸೀರೆ ಸರಿಗೆ ಕೈ ಇಕ್ಕಿದ್ದು, ಇಂಥ ಸಂತೋಷವನ್ನು, ಇಂಥ ದುಃಖವನ್ನು, ಇಂಥ ಕೆಟ್ಟದನ್ನು, ಇಂಥ ಒಳ್ಳೆದೆಲ್ಲ ಕಂಡಿದ್ದೇನೆ ನಾನು. ನನ್ನ ಬದುಕು ನಿನಗೆ ಆದರ್ಶ ಆಗ್ತದ? ಆಗುವುದಿಲ್ಲ. ಶ್ರೀಕೃಷ್ಣನ ಬದುಕು ಮತ್ತೊಬ್ಬರಿಗೆ ಆದರ್ಶ ಅಲ್ಲ, ಪರಶುರಾಮನ ನಡೆ ಮತ್ತೊಬ್ಬರಿಗೆ ಆದರ್ಶ ಅಲ್ಲ, ದ್ರೌಪದಿಯ ಜೀವನ ಮತ್ತೊಬ್ಬರಿಗೆ ಆದರ್ಶ ಅಲ್ಲ. ಗೊತ್ತಿರಲಿ, ಆದರ್ಶವಾಗಿಸಿಕೊಳ್ಳುವಂತ ಅಂಶಗಳಿರ್ಬೇಕು ಅಂತ. ಹಾಗಾದ್ರೆ ಅದು ಬೇಕಷ್ಟುಂಟು. ಹೆಂಡತಿಯಾದವಳು ಗಂಡನನ್ನ ಹೇಗೆ ಛಾಯಾನುವರ್ತಿಯಾಗಿ ಸಾಕಿಕೊಳ್ಳಬೇಕು ಅಂತ ಈ ಹಿಂದೆ ತೋರಿಸಿಕೊಟ್ಟಿದ್ದೇನೆ ನಾನು. ನಾನು ಕೇಳಿದ್ದೇನೆ. ಹಾಗಾದ್ರೆ ಅಷ್ಟೆಲ್ಲ ಮಾಡಿದ ಬಳಿಕ ಮತ್ತೆ ಪ್ರಪಂಚದ ಚರಿತ್ರೆಯಲ್ಲಿ ದ್ರೌಪದಿಯನ್ನು ಎಲ್ಲ ಕಂಡಿದ್ದಾರೆ, ನೋಡಿದ್ದಾರೆ, ಬಿಡುವ ವಿಚಾರವನ್ನ. ಆದ್ರೆ ನಿನಗೆ ಏನು? ಮಾತರೆ ಬೇಡ, ಅಕ್ಕನಂತೆ ಆಗಬೇಕೆಂಬ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದ್ಯಾ? ಹೌದು. ನಿನಗೆ ಹುಚ್ಚ, ನಿನಗೆ ನೀನ್ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಬೇಕು. ಕಂಡವ್ರು ಹೇಳ್ಬಹುದು ದ್ರೌಪದಿ ಸುಭದ್ರೆ, ದ್ರೌಪದಿ ಸುಭದ್ರೆ ಅಂತ. ನಾಳೆಗೆ ಮನೆಗೆ ಬಂದಾಗ ನೀನೇ ಅಕ್ಕ ಅಂತ ಕರಿಬೇಕು, ನನಗೆ ನೆನಪಿಟ್ಕೋ. ನೀನು ಯೋಚನೆ ಮಾಡು, ನಾಳೆ ಅಡುಗೆ ಮಾಡುವಾಗ ಉಪ್ಪು ಯಾವ್ದಕ್ಕೆ ಕಡಿಮೆ, ಹುಳಿ ಯಾವ್ದಕ್ಕೆ ಹೆಚ್ಚಾಗ್ಬೇಕು ಅಂತ ನೀನೇ ಹೇಳ್ಬೇಕು. ನೀನ್ ಹಾಗಾಗಿ ಸಿಟ್ಟಾಗಬೇಡ, ನೀನು ಶಾಂತಳಾಗಿ ವ್ಯವಹರಿಸು. ನಾನು ಹೇಳಿದ ಕಾರಣಕ್ಕಾಗಿ ನೀ ಹುಳಿ ತಿಂದು ಹೀಗಾಗಿದ್ದು. ನೀನು ಉಪ್ಪು ತಿಂದು ಹೆಚ್ಚಾಗಿ ಸಿಟ್ಟು ಹೆಚ್ಚಾದದ್ದು ನಿನಗೆ. ಏನು? ಉಪ್ಪು ಹೆಚ್ಚಾಗಿ ತೊಂದ್ರೆ ಇಲ್ಲ, ಹುಳಿ ಹೆಚ್ಚಾದ ಕಷ್ಟ, ಗೊತ್ತಾಯ್ತಾ? ಅದೆರಡಾದ್ರೂ ಸುಧಾರಿಸಿಕೊಳ್ಬಹುದು. ಸಿಹಿ ತಿನ್ನದೇ ಇದ್ರೆ ಜೀವನವೇ
ಬರಡಾಗಿ ಹೋಗ್ತದೆ. ನಿನಗೆ ಸಿಹಿ ಹಾಕಿ ಕೊಡ್ಬೇಕು. ನನಗೆ ಈ ಬದುಕಿನಲ್ಲಿ ಖಾರವೇ ಹೆಚ್ಚುಂಟು, ಸಿಹಿ ಯಾಕೆ? ನಾನು ಮತ್ತೊಬ್ಬರಿಗೆ ಕೊಡುವುದು ಖಾರ ಬಿಟ್ಟು ಸಿಹಿ ಅಲ್ಲ, ಗೊತ್ತಾಯ್ತಾ? ಹಾಗಾಗಿ ನಿನಗೆ ಸಾರಿ ಹೇಳ್ತೇನೆ, ಏನು ಸಮರದ ಇಚ್ಛೆ ಬೇಡ, ಈ ಹುಚ್ಚುತನ ಬೇಡ. ಹೇಗೆ ಬಂದಿದ್ಯೋ ಹಾಗೆ ಹೋಗು. ಅಕ್ಕ, ನನಗೆ ನೀನು ಹೇಳಿದ್ಯಲ್ಲ, ನಾನು ನಿನ್ನ ಕುರಿತಾಗಿ ತಿಳಿದುಕೊಂಡದೇನು ಗೊತ್ತಾ?
ಸತಿಗಳಿಗುದ ಬಲ್ಲೆ ಏಕ ಸತಿಗನೇಕ ಪತಿಗಳು ನಾ ಕಾಣೆ ಅಕ್ಕ ನಾ ಕಾಣೆ ಅಕ್ಕ ವಿಚಾರ ಬೇಡ, ಸುಮ್ಮನೆ ಯುದ್ಧದ ಹುಚ್ಚು ಬೇಡ. ಹೋಗು ಮನೆ ಹೋಗು. ಅಕ್ಕ ನಾ ಮನೆಗೆ ಬಂದು ಮಾತಾಡ್ತೀನಿ. ಹೋಗು. ನಾನು ಅದನ್ನೇ ಹೇಳುವುದಕ್ಕೆ ಬಂದವಳು. ಯುದ್ಧ ಇಲ್ಲಿಗೆ ಮುಗಿಸುವ, ನಾವಿಬ್ರು ಮನೆಗೆ ಹೋಗಿ ನಾನು ಬರುದಿಲ್ಲ, ಕುಳಿತು ಮಾತಾಡುವ ಅಂತ. ಯಾಕೆ ನೀನ್ ಬರುದಿಲ್ಲ? ನನಗೆ ಕೆಲಸ ಉಂಟು. ಯಾಕೆ ಹಾಗೆ ನೀನಿನ್ನೊಬ್ಬರಿಗೆ ಹೇಳ್ತೀಯ? ಹೇಳುವ ನೀನದನ್ನು ಅನುಸರಿಸುವುದಿಲ್ಲ ಎನ್ನುವುದು ಸತ್ಯ. ಅಕ್ಕ ಅಚ್ಚ ಕುಸುಮಗಂದೆ ನೀನು. ಹೂವು ತನ್ನಲ್ಲಿರುವಂತಹ ಪರಿಮಳವನ್ನು ವಂಚನೆ ಇಲ್ಲದೆ ಹೇಗೆ ಪ್ರಪಂಚ ಮುಖಕ್ಕೆ ಪಸರಿಸ್ತದೋ, ನನ್ನಕ್ಕನ ಗುಣವೂ ಹಾಗೆ. ಯಾವುದರಲ್ಲಿಯೂ ವಂಚನೆ ಇಲ್ಲ. ನೋಡು, ಗಂಡ ಅಂತ ಅವರ ಮಾತಿಗೆ ಯಾವುದು ವಂಚನೆ ಮಾಡದೆ ಈ ಗಂಡನಿಗೆ ಹೊಡೆದಿದ್ದೇನೆ ನೋಡೆ. ಈಗ ಗೊತ್ತಾಯ್ತು. ನೀನು ಹೊರಗೆ ಹೂವಿನ ಹಾಗೆ, ಮನಸ್ಸೊಳಗೆ ವಿಷ ಕಕ್ಕುವ ಹಾವು ಅಂತ ಗೊತ್ತಾಯ್ತು. ಏನಪ್ಪ? ನನಗೆ ಗೊತ್ತಿಲ್ಲ, ನಾನು ಅದನ್ನು ಅರ್ಥವಿಸಿಕೊಂಡೆ. ಅಲ್ಲದೆ ಹೋದ್ರೆ ಏನ್ ಹೀಗೀಗ ಅಂತ ಹೇಳಿದ್ರೆ ಯಾವಾಗ ನೀನೇನ್ ಹೇಳಿದ್ದು? ನಾನು ನಿನ್ನ ಹಾಗೆ ಅಲ್ಲ, ನಾನು ಹುಟ್ಟಿದ್ದು ಬೆಂಕಿಯಲ್ಲಿ. ಯಜ್ಞ ಸಂಭವಿ ನೀನು. ದ್ರೌಪದಿಯ ಹುಟ್ಟಿಗೂ ದ್ರೌಪದಿಯ ಬದುಕು ಮತ್ತೊಬ್ಬರಿಗೆ ಅನುಕರಣೀಯವೂ ಅಲ್ಲ, ಅನುಸರಣೀಯವೂ ಅಲ್ಲ. ನಾನು ಕೇಳಿದ್ದೇನೆ, ಪಾರ್ಥನಿಗಾಗಿ ಸರಿಯಾದ ಒಂದು ಹೆಣ್ಣು ಬೇಕು ಎನ್ನುವ ಸಂಕಲ್ಪದಿಂದ ನಿನ್ನ ತಂದೆ ದ್ರುಪದ ಮಹಾರಾಜ ನಿನ್ನನ್ನು ಪಡೆದ. ಅದರ ಅರ್ಥ ಏನು? ನೀನು ಹುಟ್ಟುವ ಮೊದಲೇ ನಿನಗೆ ವರ ಪಾರ್ಥ ಎನ್ನುವುದು ನಿಶ್ಚಯವಾಗಿತ್ತು. ಹಾಗಾದ್ರೆ ನೀನು ಪಾರ್ಥನಿಗೆ ಹೊಡೆಯುವುದಕ್ಕೆ ಮುಂದಾಗುತ್ತೀಯ ಅಂತಾದ್ರೆ ನಿನ್ನ ಸಂಕಲ್ಪವೇ ಸುಳ್ಳಾಗಿ ಹೋಯ್ತಲ್ಲ. ಇದರಿಂದಲೇ ನೀನು ದಾರಿ ತಪ್ಪಿ ನಡೆಯುತ್ತಾ ಇದ್ದೀಯ ಎನ್ನುವುದು ತಿಳಿಯುತ್ತದಲ್ಲ. ಅದು ಸಂಕಲ್ಪ ಮಾಡಿದವರು ಕೇಳಬೇಕು. ಸಂಕಲ್ಪ ದೋಷ ಆಗುದು ಯಾರು? ಯಾವುದು? ಮಾಡಿದವರು ವಿಚಾರ. ಹಾಗಾದ್ರೆ ಅಪ್ಪ ವಿಚಾರ. ಹಾಗಾಗಿ ನಿನಗೆ ಬೇಕೇ ಬೇಕು ಅಂತಾದ್ರೆ ಸಂಕಲ್ಪ ಮಾಡಿದ ತಂದೆಯಲ್ಲಿ ಕೇಳಬಹುದಿತ್ತು ನೀನು. ಹಾಗಾದ್ರೆ ನಾನು ತಿಳಿದುಕೊಳ್ಳುದು ಹೀಗೆ, ಏನು? ಅಪ್ಪ ಸಂಕಲ್ಪ ಮಾಡುವುದೇ ಹೆಚ್ಚು ಕಡಿಮೆ ಆಯ್ತಾ? ಅದು ಗೊತ್ತಿಲ್ಲ. ಸಂಕಲ್ಪ ಮಾಡಿದ್ದು ಸರಿಯಾಗಿ ಹುಟ್ಟೋದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತಾ ಅಂತ ಗೊತ್ತಾಗ್ಲಿಲ್ಲ. ಯಾವುದೂ ಆಗ್ಲಿಲ್ಲ. ಯಾವ್ದಾದ್ರೂ ಈಗ ದಾರಿ ತಪ್ಪಿದ್ದು ಸತ್ಯ. ದಾರಿ ತಪ್ಪಿದ್ದು ಅಲ್ಲ. ಈಗ ವ್ಯಾಸರ ಸುಳ್ಳ? ಕೇಳು, ವ್ಯಾಸರ ಸುಳ್ಳ, ನಾರದ್ರ ಸುಳ್ಳ, ಅತ್ತೆ ಸುಳ್ಳ, ಸತ್ಯ. ಅವರೆಲ್ಲ ಸತ್ಯ ಅಂತಾದ್ರೆ ಹಿಂದಾಗಿದ್ದು ಸತ್ಯ. ಹೌದಾ? ಹಿಂದಾಗಿದ್ದು ಸುಳ್ಳು ಅಂತಾದ್ರೆ ಈ 3 ಜನ ಸುಳ್ಳು. ನೀನೇನು ಹೇಳ್ತಿ ಹೇಳು. ಆದ್ರೆ ಒಂದು ಏನು? ಲೋಕದಲ್ಲೆಲ್ಲ ಮಾತುಂಟು, ಮಹಾಪತಿವ್ರತೆ ಇದ್ದಾಳೆ ದ್ರೌಪದಿ. ಆದ್ರೆ ಈಗ ನಿನ್ನ ಒಳಗುಟ್ಟು ಏನೆನ್ನುವುದೆಲ್ಲ ನನಗೆ ಅರ್ಥವಾಯಿತು. ಏನು? ಗೆದ್ದು ತಂದವನಿಗೆ ಗುದ್ದೋದಕ್ಕೆ ಹೋದವಳು. ಹಾಗಾಗಿ ನೀನು ಮಾಡಿದ ತಪ್ಪು. ಸಂದರ್ಭ ಒಂದರಲ್ಲಿ ಹೆಣ್ಣು ಹಾಗೆ ವರ್ತಿಸುವುದು. ಸಂದರ್ಭದಲ್ಲ, ನೀನು ಎಲ್ಲಾ ಸಂದರ್ಭದಲ್ಲೂ ನಿನ್ನ ಚಿತ್ತ ಚಂಚಲವೇ ಆದದ್ದು. ಇಲ್ಲವೇ? ಯೋಚನೆ ಮಾಡು. ಕಣ್ವ ಮುನಿಗಳು ಸೇವಿಸಬೇಕಾದಂತಹ ಜಂಬೂ ದ್ವೀಪದಲ್ಲಿ ಆ ಫಲ, ಜಂಬೂ ಫಲ, ಅದು ಕಣ್ವ ಮಹರ್ಷಿಗಳ ಆಹಾರ ಫಲವಾಗಿತ್ತು. ಹೌದು. ಆ ಹಣ್ಣನ್ನು ತಿಂದು 1 ವರ್ಷ ನಿರತವಾಗಿ ತಪಸ್ಸನ್ನಾಚರಿಸ್ತಾ ಇದ್ರು. ಕೊಯ್ದಾಯ್ತು ಭೀಮಸೇನ ಕೊಯ್ದ. ಹೌದು. ತಪ್ಪಿತ್ತು, ಕೆಳಗೆ ಬಿತ್ತು. ಆಗ ಬಂದಂತ ಋಷಿಮುನಿಗಳೆಲ್ಲ ಆಡಿದ್ರು, ಅಯ್ಯೋ ಇದು ಕಣ್ವ ಮಹರ್ಷಿಯ ಫಲ, ಇದು ಆಹಾರ ಫಲ, ಇದು ಮತ್ತೆ ಮೇಲೆ ಸೇರ್ಬೇಕು ಅಂದ್ರು. ಇಲ್ಲದಂತೆ ಶಾಪಕ್ಕೋ ತಾಪಕ್ಕೋ ತುತ್ತಾಗಬೇಕು ಅಂದ್ರು. ಆಗ ನೀವೆಲ್ಲರೂ ವಿಚಾರ ಮಾಡಿ ಸತ್ಯ ವಿಮರ್ಶೆ ಮಾಡಿಕೊಂಡ್ರಿ. ನಮ್ಮ ಜೀವನದಲ್ಲಿ ನಡೆದ ಸತ್ಯಾಸತ್ಯತೆಗಳನ್ನು ಹೇಳಿಕೊಂಡಾಗ ಫಲ ತನ್ನಿಂತಾನೆ ಮೇಲೆ ಸೇರ್ತದೆ, ತನ್ನ ಸ್ವಸ್ಥಳವನ್ನು ಸೇರ್ತದೆ. ಸತ್ಯಾಸತ್ಯತೆ ಅಲ್ಲ. ನಿನಗೆ ಯಾರು ಸುಳ್ಳು ಹೇಳಿದ್ದಾರೆ? ನೀನ್ ತಿಳಿದದೇನು ಹೇಳು. ನಾ ತಿಳಿದಿದ್ದಲ್ಲ, ನಾ ಅಲ್ಲೇ ಇದ್ದೆ. ನೀ ಎಲ್ಲಿದ್ಯಾ? ನನಗೆ ಯಾರು ಹೇಳಿದ್ದು? ನನಗೆ ಪಾರ್ಥ ಹೇಳಿದ್ದು. ಯಾರ್ಯಾರು ಹೇಳಿದ್ದಾರೆ? ಆತ್ಮ ನಿವೇದನೆ ಮಾಡಿಕೊಳ್ಳಬೇಕು ಅಂತ ಆಗಿದ್ದು ಬಿಟ್ರೆ ಬದುಕಿನ ಸತ್ಯಾಸತ್ಯತೆ ಅಲ್ಲ. ಸರಿ, ಉಳಿದವರೆಲ್ಲರೂ ಆತ್ಮನಿವೇದನೆ ಮಾಡಿಕೊಂಡಾಗ
ಆ ಫಲ ತನ್ನಿಂತಾನೆ ಮೇಲೆ ಇರುತ್ತಾ ಬಂತು. ಕೊನೆಗೆ ನೀನು ಹೇಳಿದಾಗೆ ನಿನ್ನ ಆತ್ಮ ನಿವೇದನೆ ಮಾಡುವಾಗ ಫಲ ಕೆಳಗೆ ಬಿದ್ದದ್ದು ಯಾಕೆ? ಆತ್ಮ ನಿವೇದನೆ ಸರಿ ಆಗ್ಲಿಲ್ಲ ಅಂತ ಅರ್ಥ. ಅದ್ರ ಅರ್ಥ ಆಗಲೇ ನನ್ನ ಕೃಷ್ಣನ್ನ ಬಂದ ಹಾಡಿದ. ಯಾವುದನ್ನಾದ್ರೂ ನಂಬಬಹುದು, ಯಾರನ್ನಾದ್ರೂ ನಂಬಬಹುದು, ಹೆಣ್ಣಿನ ಮನಸ್ಸನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಕರಣದಿಂದಲೇ ಈ ಒಂದು ಮಾತು ಸೃಷ್ಟಿಯಾದದ್ದು. ನನ್ನ ಪ್ರಕರಣದಿಂದಾಗಿ ಅಲ್ಲ, ಆ ಪ್ರಕರಣ ಮತ್ತೆ ನೆನಪು ಮಾಡಿದ್ದು ಕೃಷ್ಣ ಅಷ್ಟೇ. ಹೌದು. ಇದರಿಂದ ತಿಳಿಯುವ ಸತ್ಯ ಏನು? ನಿನ್ನ ಮನಸ್ಸು ಸ್ಥಿರ ಇಲ್ಲ, ನಿನ್ನ ಮನಸ್ಸು ಚಂಚಲ ಎನ್ನುವ ಹಾಗೆ. ಆತ್ಮ ನಿವೇದನೆಯನ್ನು ಆ ಕಾಲಕ್ಕೆ ಮಾಡಿಕೊಳ್ಳಿಲ್ಲ ಅಂತ ಅರ್ಥ ಬಿಟ್ರೆ ನಾ ಸರಿ ಇಲ್ಲ ಅಂತ ಅಲ್ವೇ ಅಲ್ಲ. ಹಾಗಾದ್ರೆ ನನಗೆ ಮಾಡಿಕೊಳ್ಳಿ ಗೊತ್ತಾಗದೆ ಹೋಯ್ತು. ಹಾಗೆ ನಾವು ಸರಿ ಇಲ್ಲ ಅಂತಾದ್ರೆ ಧರ್ಮರಾಜ ಒಬ್ಬ ಇಲ್ಲದೆ ಇದ್ರೆ ಉಳಿದ 4 ಬದುಕ್ತಾ ಇದ್ರ? ಯಾಕೆ? ಯಕ್ಷನ ಪ್ರಕರಣದಲ್ಲಿ ಬದುಕ್ತಾ ಇದ್ರ? ಹೌದಾ? ನಹುಶನ ಪ್ರಕರಣದಲ್ಲಿ ಬದುಕ್ತಾ ಇದ್ರ? ಅದರ ಅರ್ಥ ಪಾಂಡವರೆಲ್ಲ ಪಾಪಿಗಳು ಅಂತ. ಪಾಂಡವರ ಸುದ್ದಿ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಜಗರವಾಗಿ ಬಿದ್ದಂತ ನಹುಶ ಚಕ್ರವರ್ತಿ ಮತ್ತೆ ಪುನಃ ಬಂದಿದ್ದು ಪಾಂಡವರಿಂದ ತಾನೆ. ಆವತ್ತು 5 ಒಟ್ಟಾಗಿ ನಿವೇದನೆ ಮಾಡಿಕೊಳ್ಳುತ್ತಾನೆ. ಹೌದು. ಅದೇ ರೀತಿಯಾಗಿ ಹಾಗಿದ್ರೆ ಉಳಿದ ಪಾಂಡವರಲ್ಲಿ ಪಾಪ ಉಂಟು, ಧರ್ಮರಾಜನಲ್ಲಿ ಒಬ್ಬನ ಹೊರತಾಗಿ ಉಳಿದೆಲ್ಲರೂ ಪಾಪಿಗಳು ಅಂತ ಅರ್ಥವಾ? ಉಳಿದವರು ಪಾಪಿಗಳು ಅಂತ ಹೇಳಿಲ್ಲ, ನೀನು ದಾರಿಯಲ್ಲಿ ತಪ್ಪಿದೆ ಅಂತ ಹೇಳಿ ನಾನು ಹೇಳಿದ್ದು. ಯಾಕೆ ಇದನ್ನ? ಅದರ ಅರ್ಥ ಏನು? ಎಲ್ಲ ಸಮಷ್ಟಿಯಿಂದ ಸಾಗಿದಾಗ ಮಾತ್ರ ಧರ್ಮ ಮತ್ತು ಬದುಕು. ಇಲ್ಲಿ ಸಮಷ್ಟಿಯಲ್ಲಿ ಸಾಗಲಿಲ್ಲ. ಮೊದಲಾಗಿ ಧರ್ಮರಾಜ ಕೇಳಿದ ಪ್ರಶ್ನೆಗೆ ಪಾರ್ಥ ಉತ್ತರಿಸಿದ್ದು, ಭೀಮ ಉತ್ತರಿಸಿದ್ದು. ತಮ್ಮನಾದ ಪಾರ್ಥ ಅಣ್ಣನಾದ ಭೀಮನಿಗೆ ಹೊಡಿಬಹುದಾ? ಅಲ್ಲ, ಹೊಡೆದ ಅಣ್ಣ ಪ್ರೀತಿಯಿಂದ ಸ್ವೀಕರಿಸಬಹುದಿತ್ತು. ಬೇಡ, ಸಿಟ್ಟುಗೊಂಡಂತ ಅಣ್ಣ ಪ್ರತಿಯಾಗಿ ಪಾರ್ಥನಿಗೆ ಹೊಡೆಯುವುದಕ್ಕೆ ಮುಂದಾಗಬಹುದಿತ್ತು. ಗಂಡಸರ ನಡುವೆ ಆಗುವ ಜಗಳಕ್ಕೆ ಹೆಣ್ಣು ತಲೆ ಹಾಕಬಾರದು. ಆ ಸಮಸ್ಯೆ ಮನೆಯಿಂದ ಹೊರಗೆ ಹೋಗ್ತದೆ. ಇಲ್ಲ, ಉಳಿದ ಹೆಂಗಸರಿಗನ್ನೇ ಪಾಂಡವರ ಎಲ್ಲರಿಗೂ ಹೆಂಡತಿಯಾದ ಕಾರಣಕ್ಕಾಗಿ ನಾನು ತಲೆ ಹಾಕಲೇಬೇಕು. ಹಾಗಾಗಿ ನೀವು ಮಾಡಿದ ತಪ್ಪು ಅಂತ ಹೇಳೋದಕ್ಕೆ ಬಂದವಳು ನಾನು. ತಪ್ಪಲ್ಲವೇ ಇಲ್ಲ, ನಾನು ಮಾಡಿ ಸರಿ ಉಂಟು, ನೀನು ಮಾಡಿ ತಪ್ಪು ಒಳ್ಳೇದಲ್ಲ ಇದು. ಹಾಗಾದ್ರೆ ನನಗೆ ಮಾತಿನಿಂದ ಬುದ್ಧಿ ಬರುವುದಿಲ್ಲ? ಅಯ್ಯೋ ದೇವ್ರೆ, ಮಾತಿನಿಂದ ಬುದ್ಧಿ ಹೋದ್ರಲ್ಲ ಬರುವುದು. ಅಂದ್ರೆ ನನಗೆ ಬುದ್ಧಿ ಉಂಟು, ಮತ್ತೆ ಬರುವುದು ಯಾಕೆ? ಜಾಗೃತ ಆಗ್ಲಿಲ್ಲ ಅಂತ ಹೇಳಿದ್ದು. ಜಾಗೃತಾವಸ್ಥೆ ಇದ್ದ ಕಾರಣಕ್ಕೆ ಪ್ರಾರ್ಥನೆಗೆ ಹೊಡೆದಿದ್ದು ನಾನು. ನಾನು ಹೇಳಿದ ಧನುಷರಾದಿಗಳು ನಿನಗೆ ಉತ್ತರಿಸಬೇಕು. ಹಾಗೊಮ್ಮೆ ಒದರುವುದಕ್ಕೆ ಮುಂದಾದೆ ಅಂತಾದ್ರೆ ನಿನ್ನ ಮಗ ಇಳಿಸುವೆನು ಲಲಿತಾ. ಪ್ರಾಂತೀಯ ತಾಳದಿಂದ ಹಾಗಾದ್ರೆ ಉಸಿರು ಬಂದು ಹೋಗಿ. ಇಲ್ಲ, ಉಸಿರುಂಟು. ಉಂಟಲ್ಲ. ನಾನು ಮೊದಲೇ ಹೇಳಿದ್ರೆ ಬೇಡ ಅಂದ್ರೆ ಕೇಳಿದೆಯಾ ನೀನು? ಏನ್ ಹಾಡ್ದೀಯ? ಬೇಕಿತ್ತ ಇದು? ಗಂಡನಿಗೆ ಇಷ್ಟ ಆದ್ರೂ ಮಾಡದೇ ಇದ್ರೆ ನನಗೆ ಗೊತ್ತುಂಟು. ನೀ ಇಷ್ಟ ಹಾರ್ದಿದ್ರೆ ತಕ್ಷಣ ಕೂತ್ಕೊಳ್ತೀಯ ಅಂತ ನನಗೆ ಗೊತ್ತುಂಟು. ನಾನು ಇಷ್ಟ ಹಾರುದಿಲ್ಲ. ಯಾಕೆ? ಮತ್ತೆ ಹಾಡ್ಲಿಕ್ಕೆ ಉಂಟು ನನಗೆ. ಮತ್ತೆ ನೆಲ ನೋಡಿ ನಾನು ಹೆಜ್ಜೆ ಇಡುವುದು ಬಿಟ್ರೆ
ಹೆಜ್ಜೆಗೆ ತಕ್ಕ ನೆಲೆ ಎಲ್ಲೂ ಇರುವುದಿಲ್ಲ, ಗೊತ್ತಾಯ್ತಾ? ಆದ್ರೆ ಒಂದು, ನೀನು ಮುಂದೆ ಹಾರುವುದು ಬೇಡ, ಜಿಗಿಯುವುದು ಬೇಡ. ಇಲ್ಲಿ ಒಂದು ಸುಖಾಂತ್ಯ ಮಾಡಿ ಮಂಗಳ ಹಾಡುವ, ನಾವಿಬ್ರು ಕುಣಿತ ಹೋಗುವ, ಇಬ್ರು ಸೀರೆ ಉಟ್ಕೊಂಡು ಕುಣಿತ ಹೋಗುವ. ನಿನಗೆ ಆ ಮನಸ್ಸು ಇರ್ಬೋದು, ಹಾ, ಹೀಗೆ ನನಗಲ್ಲಿಲ್ಲ, ನನಗೆ ಹೀಗೆ ಮಾಡ್ಬೇಕು, ಗೊತ್ತಾಯ್ತಾ? ಹಾಗಾದ್ರೆ ಎತ್ತಿನ ಕಾಲು ಕೆಳಗಿರಿಸುವುದಿಲ್ಲ, ಸಾಧ್ಯವೇ ಇಲ್ಲ. ನನ್ನದು ತಪ್ಪು. ಮೊದಲಾಗಿ ನಾ ಹೇಳಿದ್ದೇನೆ ಬೇಡ ಬೇಡ ಎಂಬುದಾಗಿ, ಮತ್ತು ಹಾಗೆ ಅಕ್ಕ ಹೀಗೆ ಆಗಿದ್ದಾರೆ. ನೀನು ಹಾಗೆ ಮಾಡಿದ್ರೆ ಬಾಣ ಬಾಯಿಗೆ ಬಿಡ್ತೇನೆ ನಾನು. ಬೇಡ, ನೀನ್ ಯಾವ್ದನ್ನಾದ್ರೂ ಬಿಡಕ್ಕ, ಬಹಳ ಒಂದು ಬಾಯಿಗೆ ಬಿಡಬೇಡ. ಅಂದ್ರೆ ತುಂಬಾ ಅಭ್ಯಾಸ ಆಗಿದೆ ಅಲ್ಲ. ಆಹಾ. ಮತ್ತೆ ಯಾವ್ದು ಈಗ, ಅಯ್ಯೋ ನಿಮ್ಮನೆ ಊಟ ಒಂದು ಬೇಡ ಅಂದ್ರೆ ಭಾರಿ ಊಟ ಮಾಡಿ 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 ಅಸಹ್ಯಗೊಂಡು ಮಾತ್ರ ಇರುವುದಲ್ವಾ? ಅಲ್ಲ ನೀನ್ ಹೇಳಿದ್ಯಲ್ಲ, ಇನ್ನು ಮುಂದೆ ಹಲವರಲ್ಲಿ ಯುದ್ಧ ಮಾಡುವುದಕ್ಕುಂಟು ಎನ್ನುವ ಹಾಗೆ ಆ ಬಾಣ ಎಷ್ಟು ಜನ ಬಾಯಿಗೆ ಹಾಕಿ ಬೇಡ ಅಂತ. ಬೇಕಷ್ಟು ಉಂಟು ನನ್ನಲ್ಲಿ. ಏನೇನೇನು? ಹಾಗೆ ಒಂದೇ ಇರುದಾ? ಹಾ. ಏಯ್, ಮತ್ತು ನೀನು ಬಾಯಿ ಆಡಿಸ್ತೀಯ ಅಂತ ಆದ್ರೆ ನಾನು ಹೋಗುವುದೇ ಇಲ್ಲ ಮತ್ತೆ. ಬೇಡಕ್ಕ, ಅಕ್ಕ ನೀನು ಇರ್ಬೇಕು, ನಾನು ಇರ್ಬೇಕು, ಅಷ್ಟು ಮಾಡಿ ಬಿಡ್ತೇನೆ. ಆಯ್ತಕ್ಕ. ಇನ್ನಾದ್ರೂ ಬಿದ್ದವರು ಬಿದ್ದಾಗೆ ಇರುವುದಕ್ಕೆ, ಗೆದ್ದವರು ಗೆದ್ದಾಗೆ ಇರುವುದಕ್ಕೆ ಅಭ್ಯಾಸ ಮಾಡ್ಕೋ. ಏನು ಆಗ್ಲಿ, ಇಲ್ಲ, ನಾನು ಕೈಕೊಡುವುದು, ನನಗೆ ಅಭ್ಯಾಸವೇ ಇಲ್ಲ. ಕೈ ಕೊಟ್ಟ ಅಭ್ಯಾಸ ಇಲ್ಲ. ಇಲ್ಲ. ಆಗ್ಲಿ, ಹಾಗಾದ್ರೆ ದೂರದಿಂದಲೂ ಒಂದು ನಮಸ್ಕಾರ ಮಾಡ್ತೇನೆ ನಿನಗೆ. ನಿನ್ನ ಪಕ್ಷವನ ಅಂತ ಯಾರು ಬರ್ತಾರೆ ನಾನು ಉಳಿಕೊಳ್ತೇನೆ. ಓಹೋ, ಇನ್ನೇನು ಮಾಡುವುದು? ಪತಿಯ ಮಾತನ್ನು ಓಲೈಸಿಕೊಂಡು ಪತಿಗಾದಂತ ಅವಮಾನವನ್ನು ಸರಿಪಡಿಸುವುದಕ್ಕಾಗಿ ಅಕ್ಕನಲ್ಲಿ ಕಾದಾಟಕ್ಕೆ ಬಂದೆ. ನನಗೆ ಸೋಲಾಯಿತಲ್ಲ. ಕೇಳು, ಯಾರ್ಯಾರೋ ಯಾಕೆ ನಮ್ಮ ಜೀವನದಲ್ಲಿ ಒದಗಿ ಬಂದಂತ ಅದೆಷ್ಟೋ ಕಷ್ಟಗಳನ್ನು ಪರಿಹರಿಸಿದವನಿದ್ದಿದ್ರೆ ನನ್ನ ಅಣ್ಣ ಶ್ರೀಕೃಷ್ಣ ಪರಮಾತ್ಮನಲ್ವೇ? ಅವನಲ್ಲಿಯೇ ನನ್ನ ನೋವನ್ನು ನಿವೇದಿಸಿಕೊಳ್ತೇನೆ. ಅಣ್ಣ ಶ್ರೀಕೃಷ್ಣ.